ಎಲ್ಲ ಕನ್ನಡಿಗರಿಗೆ ಮತ್ತು ಹುಬ್ಬಳ್ಳಿ ಧಾರವಾಡ ಜನರಿಗೆ ಸುತ್ತಮುತ್ತ ಹಳ್ಳಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಭಿಮಾನಿ ಮೂಲಕದಿಂದ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ಅವರ 230ನೇ ಜಯಂತಿ ಅಂಗವಾಗಿ ಮತ್ತು 80ನೇ ಸ್ವತಂತ್ರೋತ್ಸವದ ಅಂಗವಾಗಿ ನಮ್ಮ ಅಭಿಮಾನಿ ಬಳಗದ ಕರೆಗೆ ಹೋಗೊಟ್ಟು ಊರಿನಿಂದ, ಜಿಲ್ಲೆಯಿಂದ, ತಾಲೂಕಿನಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಬರುವಂತ ನನ್ನೆಲ್ಲ ಅಣ್ಣ ತಮ್ಮಂದ್ರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಪ್ರತಿ ವರ್ಷ ಮಾಡ್ತಾ ಇರ್ತಾರ. ನಮ್ಮ ಕಾರ್ಯಕ್ರಮ ಅಂತಂದ್ರೆ ರಾತ್ರಿ 12 ಗಂಟೆಗೆ ಚಾಲು ಆಗ್ತೈತಿ. ಆದ್ರೆ 12 ಗಂಟೆಗೆ ಬಂದು ಅದು ಕ್ರಾಂತಿವೀರ ಸಂಗೊಳ್ಳಿ ಸಂಬಂಧ ಬಂದು ಕೆಲಸ ಮಾಡೋ ಮುಖಾಂತರ ಹುಬ್ಬಳ್ಳಿಯಲ್ಲಿ ರಾಯಣ್ಣನ ಹಬ್ಬ ಮಾಡೋ ಮೂಲಕ ಯುವಕರು ಬಹಳ ಉತ್ಸಾಹರಿದ್ದಾರೆ. ಮತ್ತು ನಮ್ಮ ಕಾರ್ಯಕ್ರಮ ಅಂತ ತಕ್ಷಣ ಎಲ್ಲರೂ ಬರುವುದು ಅಂದ್ರೆ ಬಹಳ ಖುಷಿ ಆಗ್ತೈತಿ. ಅವ್ರ ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮ ಇಲ್ಲಿರ್ಲಿ ಅಂತ ನಾನು ಕೇಳ್ಕೊತೇನೆ. ಏನಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ ರಾಯಣ್ಣ ಹುಟ್ಟಬೇಕು ಅಂತೇಳಿ ಒಂದು ವಾಡಿಕೆ ಇದೆ. ತಮ್ಮ ಅಭಿಲಾಷೆನೂ ಅದೇ. ಪ್ರತಿ ವರ್ಷದಿಂದನೂ ಒಂದು ಅಭಿಮಾನಿಗಳು ಇರ್ಬೋದು, ತಮ್ಮ ಬಳಗ ಇರ್ಬೋದು, ದೊಡ್ಡದಾಗ್ತಾ ಇದೆ. ಆ ಪ್ರೀತಿ ವಿಶ್ವಾಸಕ್ಕೆ ಏನ್ ಹೇಳ್ತೀವಿ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ನಮ್ಮಲ್ಲಿ ಒಂದು ಘೋಷಣೆ ಇದೆ, ಮನೆ ಮನೆಯಲ್ಲಿ ಬೆಳಗ್ಲಿ ರಾಯಣ್ಣನ ದೀಪ, ಮನೆ ಮಕ್ಕಳಾಗ್ಲಿ ರಾಯಣ್ಣನ ಪ್ರತಿರೂಪ ಅನ್ನೋ ಒಂದು ಘೋಷಣೆ ಇದೆ. ಅಂತ ರಾಯಣ್ಣನ ಮಕ್ಕಳ ರೂಪದಲ್ಲಿ ಇವತ್ತು ಕೂಡ ಎಲ್ಲರೂ ಬಂದು ರಾಯಣ್ಣನ ಹಬ್ಬನ ಮಾಡೋದು ನನಗೆ ಬಹಳ ಖುಷಿ ಆಗ್ತೈತಿ. ಇವತ್ತು ನಮ್ಮ ಸೋದರ ಆಗಿರ್ಬೋದು, ನಮ್ಮ ಎಲ್ಲ ಅಣ್ಣ ತಮ್ಮರಾಗಿರ್ಬೋದು, ಮನೋಜ್ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ನಿಂತು ಒಂದು ದೊಡ್ಡ ಯಶಸ್ಸನ್ನು ಕೊಡುವಂತ ಕೆಲಸ ಮಾಡ್ತಾರ. ಮತ್ತೆ ಮುಂದಿನ ವರ್ಷ ಒಂದು ವಿಭಿನ್ನ ರೀತಿಯಿಂದ ಮಾಡ್ತೀರಿ. ಮುಂದಿನ ವರ್ಷ ಇನ್ನೂ ಏನಾದ್ರು ವಿಭಿನ್ನ ರೀತಿಯಿಂದ ಮಾಡ್ಬೇಕಂತ ಏನೋ ಅನ್ಕೊಂಡಿರ? ನಾವು ಪ್ರತಿ ವರ್ಷ ದುರ್ಗದ ಬಲ್ ಸರ್ಕಲ್ದಲ್ಲಿ ಆಚರಣೆ ಮಾಡ್ತಿದ್ವಿ. ಕೋವಿಡ್ ಬಂದಿದ್ದ ಸಲುವಾಗಿ ಆಚರಣೆ ಕಮ್ಮಿ ಆಗಿತ್ತು. ಈ ವರ್ಷ ಇಲ್ಲಿ ಮಾಡಿಕೊಂಡು ಮುಂದಿನ ಸಲ ಮತ್ತೆ ದುರ್ಗದ ಬಲ್ಲಿಂದ ಮತ್ತೆ ಹುಬ್ಬಳ್ಳಿಯಲ್ಲಿ ರಾಯಣ್ಣನ ಹಬ್ಬ ಅನ್ನೋ ಒಂದು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಅಂತ ಮಾಡ್ತೇವೆ. ಈಗ ಏನಂತಂದ್ರೆ ನಿಮ್ದು ಕಾರ್ಯಕ್ರಮ 12 ಗಂಟೆಗೆ ಹಳ್ಳಿ, ಜಿಲ್ಲೆ ಅಥವಾ ಸಣ್ಣ ನಿಮ್ಮ ಸುತ್ತಮುತ್ತ ಊರಿಂದ ಬಂದ ಯುವಕರು ಅವ್ರಿಗೆ ಮನೆಗೆ ಹೇಗೆ ತಲುಪಬೇಕು ಅಂತೇಳಿ ಹೇಳ್ತೀರಿ? ತಲುಪೋದು ರಾಯಣ್ಣ ಹೆಂಗಾರ ತಲುಪಿಸ್ತಾನ ಅವ್ರು. ಇವತ್ತಿಗೂ ಕೂಡ ರಾಯಣ್ಣ ನಮ್ಗೆ ಬಂದಂತ ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದ್ರು ಕೂಡ ಒಂದೇ ಒಂದು ಕಪ್ಪು ಚುಕ್ಕಿ ರಾಯಣ್ಣ ಅಭಿಮಾನಿ ಬಳಗ ಒಂದಿಟ್ಟು ಕಪ್ಪು ಚುಕ್ಕಿ ರಾಯಣ್ಣ ಮಾಡಿಲ್ಲ. ಯಾಕಂದ್ರೆ ರಾಯಣ್ಣ ಸೇವೆ ಮಾಡಕ್ ಬಂದಾಗ ಎಲ್ಲರೂ ಕೂಡ ಮನೆಗೆ ಸರಿಯಾಗಿ ಹೋಗ್ತಾರ. ನಮ್ ಬರೋರೆಲ್ಲರೂ ಕೂಡ ರಾಯಣ್ಣ ಅಭಿಮಾನಿಗಳು, ಪಕ್ಕ ಅಭಿಮಾನಿಗಳು ಕೂಡ ಬರ್ತಾರೆ. ಏನಂತಂದ್ರೆ ತಾವು ಒಂದೊಂದು ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿ ತರ ಎಲ್ಲರಿಗೂ ಒಂದು ಶಿಸ್ತನ್ನ ಕಲಿಸ್ತಾ ಇದ್ದೀರಿ. ರಾಯಣ್ಣನ ಜ್ಯೋತಿಯನ್ನು ಎಲ್ಲ ಕಡೆ ಬೆಳೆಸ್ತಾ ಇದ್ದೀರಿ. ಸೊ ಅಂತ ರಾಯಣ್ಣನ ಅಭಿಮಾನಿಗಳು ತಮ್ಮ ಬಳಗಕ್ಕೆ ಬಂದು ಸೇರ್ಕೊಳ್ಳೋರಿಗೆ ಕೊನೆಯದಾಗಿ ಏನ್ ಸಂದೇಶ ಹೇಳ್ತೀರಿ? ನಾನು ಕ್ರಾಂತಿವೀರ ಸಂಗೊಳ್ಳಿ ಅಭಿಮಾನಿ ಬಳಗ ಬಂದು ಸೇರ್ಕೊಳ್ಳೋರಿಗೆ ಇಷ್ಟ ಕೇಳ್ಕೊಳ್ಳೋದ, ಈ ನಾಡಿನ ವಿಚಾರ ಆಗಿರ್ಬೋದು, ಭಾಷೆ ವಿಚಾರ ಆಗಿರ್ಬೋದು, ಮತ್ತು ತಮ್ಮ ಕುಟುಂಬದ ಸದಸ್ಯರನ್ನು ಚೆನ್ನಾಗಿ ರೀತಿ ನೋಡ್ಕೊಳ್ಳೋದು, ದುಶ್ಚಟದಿಂದ ದೂರ ಇರೋದು, ನಾಡು ಸಲುವಾಗಿ ಕೆಲಸ ಮಾಡ್ರಿ ಅಂತ ಕೇಳ್ಕೊತೀನಿ. ಇವತ್ತು ರಾಜಕಾರಣದಲ್ಲಿ ನಾವು ಸೇರ್ಕೊಂಡಾಗ ನಮ್ಮನ್ನ ಬರೀ ಬಾವುಟಕ್ಕಷ್ಟೇ ಇಟ್ಕೊಳ್ಳೋದು ಬೇಡ, ಇಟ್ಕೋತಾರ. ಆದ್ರೆ ನಾವು ನಮ್ಮ ಕನ್ನಡ ಬಾವುಟ ಇಟ್ಕೊಂಡ್ರೆ ಕನ್ನಡ ಬಾವುಟ ನಮ್ಗೆ ಇಟ್ಕೋತ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಕೊನೆಯದಾಗಿ ಈ ರಾಯಣ್ಣನ ಒಂದು ಏನಾದ್ರು ಮತ್ತೆ ಹೆಚ್ಚಿನ ದಿನಮಾನಗಳಲ್ಲಿ ಏನಾದ್ರು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಗಲಿ ಅಥವಾ ರಾಯಣ್ಣನ ಪುತ್ಥಳಿ ಅಥವಾ ಮತ್ತೊಂದು ಏನಾದ್ರು ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡಿದ್ರಿ? ನಾನು ಈ 2016ರಿಂದ ನಾನು ನಮ್ಮ ಅಭಿಮಾನಿಗಳಿಂದ ಮನವಿ ಸರ್ಕಾರಕ್ಕೆ ಮನವಿ ಕೊಡ್ಕೊಂಡು ಮಾಡ್ತೀವಿ. ಆಗಸ್ಟ್ 15, ಜನವರಿ 26 ಸರ್ಕಾರದಿಂದ ಎಲ್ಲಾ ತಾಲೂಕು ವೈಸು, ಜಿಲ್ಲಾ ವೈಸು ಒಂದು ಫೋಟೋ ಇಡೋ ಮುಖಾಂತರ ರಾಯಣ್ಣನ ಒಂದು ಶ್ರದ್ಧಾಂಜಲಿ ಆಗಿರ್ಬೋದು ಮತ್ತು ಒಂದು ವಿಜಯೋತ್ಸವವನ್ನು ಆಚರಿಸಿದ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂಡು ಬರ್ತಿದ್ದೆ. 2022 ಬೊಮ್ಮಾಯಿ ಸಾಹೇಬ್ ಸರ್ಕಾರದಿದ್ದಾಗ ಘೋಷಣೆ ಮಾಡಿದ್ರು. ಇವತ್ತು ಕೂಡ ಜಾರಿ ಆಗಿಲ್ಲ. ನಾನು ಬೊಮ್ಮಾಯಿ ಸಾಹೇಬ್ ಕೇಳ್ಕೊಳ್ಳೋದಿಷ್ಟ, ಆದಷ್ಟು ಬೇಗ ಮತ್ತೆ ನೀವು ಇದಕ್ಕೆ ಮುಂದುವರಿಸಿ ಅದನ್ನ ಕಾರ್ಯಕ್ರಮ ಮಾಡಿಸ್ಬೇಕಂತ ಕೇಳ್ಕೊತೀನಿ. ಇವತ್ತಿನ ಏನು ಕಾರ್ಯಕ್ರಮದ ಏನಾದರೂ ರೂಪರೇಷೆಗಳು ಏನು ಅನ್ಕೊಂಡಿದ್ರಿ? ಇವತ್ತು ಬಂದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮದರಿಗೆ ಪ್ರಸಾದ ವ್ಯವಸ್ಥೆ ಇದೆ, ಇಲ್ಲಿ ಜಾಂಜಿನ ವ್ಯವಸ್ಥೆ ಇದೆ. ಎಲ್ಲ ಕೂಡ ರಾಯಣ್ಣನ ಹಬ್ಬ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಹಬ್ಬನ ಇವತ್ತು ಮಾಡಿ ತೋರಿಸ್ತೀವಿ. ರಾಯಣ್ಣನ ಒಂದು ಘೋಷಣೆ ಮಾಡಿದ್ವಿ ತುಂಬಾ. ಜೈ ಚೆನ್ನಮ್ಮ, ಜೈ ರಾಯಣ್ಣ, ಎಲ್ಲರಿಗೂ ಒಳ್ಳೇದಾಗ್ಲಿ.